ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವ್ಲಾಗ್ನ ಯಾಕಪ್ಪ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಲಾಸ್ಟ್ ವ್ಲಾಗ್ ನೋಡಿರ್ತೀರ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಬಂದೆ ಮತ್ತು ಬಳೆ ತಗೊಬಂದೆ ಅಂತ ಹೇಳಿ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಕಮೆಂಟ್ಸ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ, ಯಾಕಂದರೆ ನನಗೆ ಅಷ್ಟೊಂದು ಕಮೆಂಟ್ಸು ಬರಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ, ಇವಾಗ ನಾನು ಎಲ್ಲಿಂದ ಸೀರೆ ತಂದೆ ಮತ್ತು ಯಾವ ಸೀರೆ ತಂದೆ ಅಂತೇಳಿ ತೋರಿಸ್ತೀನಿ. ಅದು ದೇವ್ರ ಸೀರೆ ಆಗಿರೋದ್ರಿಂದ ಮೈ ಮೇಲೆಲ್ಲ ಹಾಕೊಳ್ಳೋದಕ್ಕಾಗಲ್ಲ, ಬಟ್ ಸೀರೆ ಮತ್ತು ಬಳೆ ಎರಡನ್ನೂ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ಬನ್ನಿ ನೋಡೋಣ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಸೀರೆ ತೊಗೊಬರೋದು ಸುದರ್ಶನ್ ಸಿಲ್ಕ್ಸಲ್ಲೇ ಫಸ್ಟ್. ಯಾಕಂತಂದರೆ ಅಲ್ಲಿ ತುಂಬ ವೆರೈಟಿ ಆಫ್ ರೇಂಜಸ್ ಇರುತ್ತೆ. ಅಂದರೆ ನಮಗೆ ಇಷ್ಟರಿಂದನೇ ಬೇಕು ಅಂತ ಹೇಳಿದ್ರೆ ಅಲ್ಲಿಂದನೇ ಬಜೆಟ್ ಇರುತ್ತಲ್ವ. ಸೊ ಹೋದ ತಕ್ಷಣವೇ ಮತ್ತು ನಮಗೆ ಕಣ್ಣಿಗೆ ಬೇಕಾದದನ್ನು ಆರಿಸಿ ತೊಗೋಬೇಕು, ಆ ಥರನೇ ಇರುತ್ತೆ. ಸೊ ಆರಿಸಿ ತೊಗೋಬೋದು, ಸಾರಿ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಒಂದು ನನ್ನ ಕೋಸಿಸ್ಟ್ರು ಮಗು ನಾಮಕರಣಕ್ಕೂ ಸುದರ್ಶನ್ ಮಲ್ಲೇಶ್ವರಮಲ್ಲಿ ತಂದಿದ್ದು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಸುದರ್ಶನಲ್ಲೇ ಹೋಗಿ ತಂದುಬಿಡ್ತೀನಿ. ಯಾಕಂತಂದರೆ ಅಲ್ಲಿ ಈ ಚಿಕ್ಕ ಚಿಕ್ಕ ಸ್ಟೋರ್ಸಲ್ಲೆಲ್ಲ ಹೋಗ್ತೀವಲ್ಲ, ಅಲ್ಲೆಲ್ಲ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಯಾವ್ದು ತಗೋಬೇಕು, ಏನು ಮಾಡೋದು ಅಂತೇಳಿ. ಸೊ ಅದಕ್ಕೋಸ್ಕರ ಮೇಯ್ನ್ ಸೀರೆ ದೇವ್ರಿಗೆ ಏನು ಉಡಿಸ್ಬೇಕು ಅದನ್ನು ಸುದರ್ಶನ್ ಸಿಲ್ಕ್ಸಲ್ಲಿ. ಇಲ್ಲಂತಂದರೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ್ದು ಸೀರೆನ ನಾನು ಒಂದು ಮದುವೆಯಲ್ಲಿ ಉಟ್ಕೊಂಡಿದ್ದೆ. ಈ ವರ್ಷ ಅದನ್ನೇ ನನ್ನ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕಾದ್ರೆ ಉಟ್ಕೊತೀನಿ. ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೆ ಅಂತೇಳಿ. ಆಲ್ರೆಡಿ ಆ ಹಳೆ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಸೀರೆನ ನಾನು ನನ್ನ ಕೋಸಿಸ್ಟ್ರು ಕಾಮಾಕ್ಷಿ ಸಿಲ್ಕ್ಸ್ ಬರುತ್ತೆ ನೋಡಿ, ಕಾಮಾಕ್ಷಿ ಸಿಲ್ಕ್ಸ್ ಅಂತ ಮಲ್ಲೇಶ್ವರಮಲ್ಲಿ ಇದೆಯಲ್ಲ, ಅಲ್ಲಿ ತೊಗೊಬಂದಿದ್ದು. ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಅನಿಸ್ತು ಸೀರೆ. ಎಷ್ಟು ಮೈ ಮೇಲೆ ಹಾಕೊಂಡ್ರು ಕಾಸ್ಟ್ಲಿ ಆದ್ರೂ, ಅಂದರೆ ಕಾಸ್ಟ್ಲಿ ಅಂದರೆ ನಮ್ಮ ಪ್ರಕಾರ ಕಾಸ್ಟ್ಲಿ ಅಂದರೆ ಒಂದು 3000 ಆ ಥರದ್ದೆಲ್ಲ ನಮಗೆ ಕಾಸ್ಟ್ಲಿನೇ. ಯಾಕಂದರೆ ಜಾಸ್ತಿ ನಾನು ವೇರ್ ಮಾಡಲ್ಲ, ಸುಮ್ಮನೆ ಸೀರೆ ತೊಗೊಂಡು ಇಟ್ಕೊತೀವಿ ಮತ್ತು ವೇರೇ ಮಾಡಲ್ಲ. ಅದಕ್ಕೋಸ್ಕರ ಸಿಂಪಲ್ ಆಗಿರೋದೇ ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು, ಮೈ ಮೇಲೆ ಉಟ್ಕೊಂಡ್ರು ಅಷ್ಟೇನು ಒಂಥರ ಸೆಕೆ ಥರ ಆ ಥರ ಏನೂ ಫೀಲೇ ಇರಲಿಲ್ಲ. ತಣ್ಣಗೆ ಆಗೋ ಥರ ಇತ್ತು, ಒಂಥರ ಕಸಿ ಬಿಸಿ ಆ ಥರ ಏನೂ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಸುದರ್ಶನಲ್ಲೇ ಫಿಕ್ಸ್ ಆಗಿದ್ದೀನಿ ಪ್ರತಿ ವರ್ಷನೂ. ನಾನು ಲಾಸ್ಟ್ ವರ್ಷ ಮಾತ್ರ ನಾನು ಕೋಸಿಸ್ಟ್ರ ಜೊತೆಲಿ ಮಲ್ಲೇಶ್ವರಂ ಸುದರ್ಶನ್ಗೆ ಹೋಗಿದ್ವಿ. ಅಲ್ಲಿ ಕಲೆಕ್ಷನ್ ಸಿಕ್ಕಿಲ್ಲ ಅಂತೇಳಿ ಎದುರುಗಡೆ ಆಪೋಸಿಟಲ್ಲಿ ಕಾಮಾಕ್ಷಿ ಇದೆಯಲ್ಲ, ಅಲ್ಲೋಗಿ ತೊಗೊಬಂದ್ವಿ. ಬಟ್ ಚೆನ್ನಾಗಿತ್ತು ನಿಜವಾಗ್ಲೂ. ಬನ್ನಿ ಇವಾಗ ಸೀರೆ ತೋರಿಸ್ತೀನಿ ಯಾವ್ದು ತಂದಿದ್ದೀನಿ ಅಂತೇಳಿ. ನಾನು ತಗೊಂಡಿರೋವಂಥ ಸೀರೆ ಈ ವರ್ಷ ಈ ಥರ ಮರೂನ್ ಕಲರ್ದು ನೋಡ್ತಾ ಇರ್ಬೋದು. ಇಲ್ಲಿ ಫ್ಲವರ್ಸ್ ಬಂದಿದೆ, ಮತ್ತು ಬಾರ್ಡರ್ ಬಂದು ಈ ಥರ ಗ್ರೀನ್ ಕಲರ್ ಬಂದಿದೆ. ಬಾರ್ಡ್ರಲ್ಲಿ ಮ್ಯಾಂಗೋ ಡಿಸೈನ್ ಬಂದಿದೆ, ಡಬಲ್ ಬಾರ್ಡರ್ ಅಂತಾರಲ್ಲ ಆ ಥರ ಬಂದಿದೆ. ಇದು ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಇದನ್ನು ಮೈ ಮೇಲೆ ಹಾಕೋಬಾರ್ದು ಅಂತೇಳಿ ನಾನು ಮೈ ಮೇಲೆ ಹಾಕ್ಕೊತಾ ಇಲ್ಲ, ಯಾಕಂತಂದರೆ ದೇವ್ರಿಗೆ ಗುಡಿಸ್ಬೇಕಲ್ವ, ಅದಕ್ಕೋಸ್ಕರ. ಬಟ್ ದೇವ್ರಿಗೆ ಗುಡಿಸಾದ್ಮೇಲೆ ಫಸ್ಟು ಬಿಚ್ಚಿದ ತಕ್ಷಣ ನಾವು ಮೈ ಮೇಲೆ ಹಾಕೋಬೇಕಂತೆ. ಸೊ ಅದನ್ನು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ, ನೋಡ್ತಿರಲ್ಲ. ಸೊ ಈ ಸೀರೆ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಒಂದು ಬ್ಲೂ ವಿತ್ ಸ್ಕೈ ಬ್ಲೂ, ಅಂದರೆ ಪರ್ಪಲ್ ಥರ ವಿತ್ ಸ್ಕೈ ಬ್ಲೂ ಬಾರ್ಡ್ರದ್ದು, ಇದೇ ಥರ ಡಬಲ್ ಬಾರ್ಡ್ರದ್ದು ಇಷ್ಟ ಆಗಿತ್ತು. ಬಟ್ ಆ ಸೀರೆ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಹತ್ರ ಬ್ಲೂ ಅಂತ ಹೇಳಿ ಮತ್ತು ಬ್ಲೂ ಗ್ರೀನ್ಗಳು ತುಂಬ ಇದ್ದಾವೆ. ಅದಕ್ಕೆ ನನ್ನ ಸಿಸ್ಟರೂ ಬೇಡ, ಇದು ಇದೆಯಲ್ಲ ಸೌಮ್ಯ ಬ್ಲೂ ಎಲ್ಲ ನಿನ್ನ ಹತ್ರ ಅಂದರು. ಅದಕ್ಕೆ ಸುಮ್ಮನೆ ಇಟ್ಬಿಟ್ಟೆ. ಮತ್ತು ಅದಾದಮೇಲೆ ಫುಲ್ ಸ್ಕೈ ಬ್ಲೂದು ಪ್ಯಾರೆಟ್ ಡಿಸೈನ್ ಬಂದಿತ್ತು. ಅಂದರೆ ಈ ಬನಾರಸ್ ಸೀರೆ ಅಂತಾರೆ ನೋಡಿ, ಆ ಥರ ಸೀರೆದು ನೋಡಿದ್ದೆ. ಅದಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗೋಗಿತ್ತು ನನಗೆ. ಫುಲ್ ಸ್ಕೈ ಬ್ಲೂ ಕಲರು, ಆರೆಂಜ್ ಕಲರಲ್ಲಿ ಬನಾರಸ್ದು ಡಿಸೈನ್ಗೆ ಪ್ಯಾರೆಟ್ಗಳು ಬಂದಿತ್ತು. ತುಂಬ ಇಷ್ಟ ಆಗಿತ್ತು ನನಗೆ. ಮತ್ತು ಅದರಲ್ಲಿ ಕುಚ್ಚು ಅಂತಾರಲ್ಲ ಅದೆಲ್ಲ ಇತ್ತು ಫುಲ್ಲು. ಸರಿ ಇದೇ ತಗೊಳ್ಳೋಣ, ಸಿಂಪಲ್ ಆಗಿರುತ್ತೆ. ಇಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ದೇವಸ್ಥಾನಗಳಿಗೆಲ್ಲ ವೇರ್ ಮಾಡೋಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ, ಒನ್ ಪ್ಲೀಟ್ ಮಾಡಿದ್ರೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಆಲ್ಮೋಸ್ಟ್ ನಾವು ಏನೇ ಸೀರೆ ತೊಗೊಂಡ್ರು ಚೆನ್ನಾಗಿರೋದು ನೋಡಿ ತಗೋತೀವಿ. ಯಾಕಂತಂದರೆ ಫಸ್ಟು ತಾಯಿ ಗುಡಿಸಾದ್ಮೇಲೆ ದೇವರಿಗೆ ಯಾವುದೇ ಸೀರೆ ಆದ್ರೂ ನಾವೇ ಉಟ್ಕೊಳ್ಳೋದಲ್ವ. ಸೊ ನಮಗೂ ಕನ್ವೀನಿಯನ್ಸ್ ಆಗಿರೋ ಥರ ಇರಬೇಕು ಅಂತೇಳಿ ಅದನ್ನು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ನಾನು. ಅದಾದಮೇಲೆ ಮತ್ತೆ ನನ್ನ ಸಿಸ್ಟರ್ ಅವರಂದರು ಇದೇನು ಚೆನ್ನಾಗಿದೆ, ಅದ್ರ ಬದಲು ಬೇರೆ ಸೀರೆ ನೋಡು ಸೌಮ್ಯ ಅಂತೇಳಿ ಅವ್ರಿಗೊಂದು ಸೀರೆ ಇಷ್ಟ ಆಗಿತ್ತು, ಇದೇ ಥರದ್ದು ಸೇಮ್. ಬಟ್ ಇದೇ ಸೀರೆ ಅವ್ರಿಗೆ ಇಷ್ಟ ಆಗಿದ್ದಿದ್ದು ಆ್ಯಕ್ಚುಲಿ.
ಬಟ್ ನಾನು ಅದೇ ಥರ ಡಿಸೈನ್ದು ಇಬ್ಬರು ಒಂದೇ ಥರ ತಗೊಳ್ಳೋಣ ಅಂತ ಹೇಳಿದ್ರು ಅವರು. ಅದಕ್ಕೆ ಇದೇ ಥರ ಡಿಸೈನ್ದು ಸೇಮು ನಾನು ಒಂದು ಈ ನೇರಳೆ ಬಣ್ಣ ಅಂತಾರೆ ನೋಡಿ, ಒಂಥರ ಪಿಂಕ್ ವೈಲೆಟ್ ಕಲರ್ ಬರುತ್ತಲ್ಲ ಆ ಥರದ್ದು ತಗೊಂಡಿದ್ದೆ. ವೈಲೆಟ್ಗೆ ಇದೇ ಥರ ಗ್ರೀನ್ ಬಾರ್ಡರ್, ಡಬಲ್ ಬಾರ್ಡರ್ ಏನೋ ಬಂದಿತ್ತು, ಅದು ಎತ್ಕೊಂಡಿದ್ನ. ಅದನ್ನು ನೋಡಿದ್ಮೇಲೆ ನನಗೆ ಯಾಕೋ ಪಿಂಕ್ ಥರ ಅನ್ನಿಸ್ತು. ಆಲ್ರೆಡಿ ಇದೇ ಈ ಕಲರು ಅನ್ಸೋ ಥರ ಅನ್ನಿಸ್ತು. ಸೊ ಅವ್ರಿಗೂ ಇಷ್ಟ ಆಗಿತ್ತು ಆ ಕಲರು, ಅವ್ರಿಗೆ ಈ ಕಲರೂ ಇಷ್ಟ ಆಗಿತ್ತು, ಎರಡೂ ಇಷ್ಟ ಆಗಿತ್ತಲ್ಲ. ಮತ್ತು ನಾನು ಇದೇ ಕಾಂಬಿನೇಷನಲ್ಲಿ ಮರೂನಲ್ಲೇ ಬೇರೆ ನೋಡಿದೆ, ರಸ್ಟ್ ಆರೆಂಜ್ ಮತ್ತು ಗ್ರೇ ಡಾರ್ಕ್ ಬ್ರೌನ್ದು ಒಂದು ಸೀರೆ ನೋಡಿದೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದು. ಎಷ್ಟೊಂದು ಚೆನ್ನಾಗಿತ್ತು ಅಂತಂದರೆ ಮುಟ್ಟಿದ ತಕ್ಷಣವೇ ಇಷ್ಟ ಆಯಿತು. ಅಂದರೆ ಐ ಕ್ಯಾಚಿ ಥರನೇ ಇತ್ತು ಅದೊಂದು ಸ್ವಲ್ಪ. ಸೊ ಇಷ್ಟ ಆಯಿತು ಅಂತೇಳಿ ಎತ್ಕೊಂಡು ಓಪನ್ ಮಾಡಿಸಿ ನೋಡಿಸ್ತೀನಿ. ಅದು ಅವರು ಓಪನ್ ಮಾಡಬೇಕಾದ್ರೂ ಅಷ್ಟೇ ಒಂದೆರಡು ಲೇಯರ್ ಓಪನ್ ಮಾಡಿದ್ರು, ಮತ್ತು ಒಳಗಡೆದು ಓಪನ್ ಮಾಡಲಿಲ್ಲ. ನನಗೆ ಯಾಕೋ ಡೌಟ್ ಬಂತು, ನಾನು ಓಪನ್ ಮಾಡಿ ನೋಡಲೇಬೇಕು ಅಂದ್ಬಿಟ್ಟು ಮತ್ತೆ ತೆಗೆಸ್ದೆ. ಅಲ್ಲಿ ನೋಡಿದ್ರೆ ಥ್ರೆಡ್ ಒಂದೊಂದು ಕಡೆ ಇಷ್ಟಿಷ್ಟು ಉದ್ದಕ್ಕೆ ವೈಡ್ ಇಷ್ಟ ಅನಿಸುತ್ತೆ ಅಷ್ಟಕ್ಕೆ ನೂಲ್ದು ಒಂಥರ ಜಿಗ್ಜಾಗ್ ಅಂತ ಆ ಥರ ಆರೆಂಜ್ ಕಲರ್ ನೂಲು ಮೇಲೆ ಕಾಣಿಸೋ ಥರ ಇತ್ತು. ಸೊ ಅದಕ್ಕೆ ನನಗೆ ಡ್ಯಾಮೇಜ್ದೆಲ್ಲ ತಗೊಬಂದ್ಬಿಟ್ರೆ ಏನು ಗೊತ್ತಾ, ಈಗ ವರಮಹಾಲಕ್ಷ್ಮಿಗೆ ತಾಯಿಗೆ ಬೇರೆ ಉಡಿಸ್ಬೇಕಲ್ವ, ಅದೇ ಮನಸ್ಸಲ್ಲಿ ಒಂಥರ ಅಳುಕಿರುತ್ತೆ, ಅಯ್ಯೋ ಡ್ಯಾಮೇಜ್ ಸೀರೆ ತಂದುಬಿಟ್ಟಿದ್ದೀನಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಅಳುಕಿಟ್ಕೊಂಡೆಲ್ಲ ತರಬಾರ್ದು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ. ತುಂಬ ಇಷ್ಟ ಆಗೋಗಿತ್ತು ಆ ಸೀರೆ ಮಾತ್ರ. ದೇವ್ರು ಗುಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸೋದು, ಅಷ್ಟೊಂದು ಲಕ್ಷಣವಾಗಿತ್ತು ಸೀರೆ. ಮತ್ತು ಅದಾದಮೇಲೆ ಇನ್ನೊಂದು ಸೀರೆ ನಾನು ಹೇಳಿದ್ನಲ್ಲ ವೈಲೆಟ್ ಅಂತ ಹೇಳಿ, ಆ ಥರದ್ದೇ ವೈಲೆಟೇ ಇನ್ನೊಂದು ವೈಲೆಟ್ ಇತ್ತು. ಇಬ್ಬರು ಒಂದೊಂದು ವೈಲೆಟೇ ತೊಗೊಂಡಿದ್ವಿ, ಸೇಮ್ ಡಿಸೈನ್, ಇದೇ ಥರ ಡಿಸೈನಲ್ಲಿ ವೈಲೆಟ್ ಇಬ್ಬರು ತೊಗೊಂಡಿದ್ವಿ. ಒಂದು ವೈಲೆಟ್ಟು ಚೆನ್ನಾಗಿತ್ತು, ಇನ್ನೊಂದು ವೈಲೆಟಲ್ಲಿ ಏನಾಗಿದೆ, ಈ ಥರ ಅಡ್ಡಡ್ಡದಲ್ಲಿ ನೂಲು ಗ್ಯಾಪ್ ಬರುತ್ತಲ್ಲ ಆ ಥರ ಫುಲ್ಲು ಡ್ಯಾಮೇಜ್ ಆಗಿತ್ತು. ಅದೇ ಇಲ್ಲಿ ಒಳಗಡೆ ಒಂದು ಜರಿ ಬರುತ್ತೆ ನೋಡಿ, ಒಳಗಡೆ ಒಂದು ಲೈನಿಂಗ್ ಬರುತ್ತಲ್ಲ, ಪ್ಲೈನ್ ಇರುತ್ತಲ್ಲ ಯಾವಾಗಲೂ ಸೀರೆಯಲ್ಲಿ, ಪಲ್ಲು ಅಲ್ಲ ಒಳಗಡೆ ಲೇಯರು ಅದು. ಸೊ ಅದನ್ನು ತಗೊಬಂದ್ಬಿಟ್ರು ನಂಗೆ ಹಂಗೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಯ್ಯೋ ಸೀರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮೇಲೆ ನೋಡಿ ತಗೊಂಡ್ಬಿಟ್ರೆ ಒಂದು ಸಣ್ಣ ಡ್ಯಾಮೇಜ್ ತಾನೆ ಅಂತ. ಮತ್ತು ದೇವ್ರು ಗುಡಿಸ್ಬೇಕಾರಲ್ಲ ಅದೇ ಮನಸ್ಸಲ್ಲಿರುತ್ತೆ ಡ್ಯಾಮೇಜ್ ಆಗಿರೋದು ಅಂತೇಳಿ. ಸೊ ಅದಕ್ಕೆ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಆಮೇಲೆ ನನ್ನ ಸಿಸ್ಟರು ಅವ್ರು ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ, ಅವಳಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂದ್ಕೊಂಡು ವೈಲೆಟ್ ಇತ್ತಲ್ಲ, ಇನ್ನೊಂದು ವೈಲೆಟ್ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಅಷ್ಟೇ ಗ್ರೀನ್ ಬ್ಲೌಸ್ ಎಲ್ಲ ಒಂಥರ ಡಿಸೈನ್ ಯೂನಿಕ್ನೆಸ್ ಆಗಿ ಒಂಥರ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ ಓಪನ್ ಮಾಡಲ್ಲ ಇವಾಗ ನಾನು ತೋರಿಸಲ್ಲ, ಯಾಕಂದರೆ ಮತ್ತು ಓಪನ್ ಮಾಡಿದ್ರೆ ಮೈಗೆಲ್ಲ ತಾಕುತ್ತೆ, ಮೈಗೆ ಹಾಕೊಂಡಂಗೆ ಆಗುತ್ತೆ ಅಂತ ಇವಾಗ ಓಪನ್ ಮಾಡ್ತಾ ಇಲ್ಲ ನಾನು, ಇದಿಷ್ಟೇ ತೋರಿಸ್ತಾ ಇದ್ದೀನಿ. ಮತ್ತು ಸ್ಯಾರಿ ಪ್ರೈಸ್ ಬಂದು, ಸ್ಯಾರಿಗೆ ನಾನು ಮತ್ತು ನನ್ನ ಕೋಸಿಸ್ಟ್ರು ಇಬ್ಬರು ಒಂದೇ ಪ್ರೈಸಲ್ಲಿ ತೊಗೊಂಡಿದ್ದು 2720 ರೂಪೀಸ್ ಏನೋ ಕೊಟ್ವಿ. ತುಂಬ ವರ್ತ್ ಅಂತ ಅನ್ನಿಸ್ತು, ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತಗೊಂಡ್ವಿ. ಇದರಲ್ಲಿ ಒಳಗಡೆ ಫುಲ್ ಈ ಥರ ಮ್ಯಾಂಗೋ ಡಿಸೈನ್ದು ಇದಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ದೇವರಿಗೆಲ್ಲ ಡ್ರೇಪ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಸೊ ಆ ಥರದ್ದು ಆ ವೈಲೆಟ್ನ ಅವ್ರು ತೊಗೊಂಬಿಟ್ರು, ಚೆನ್ನಾಗಿತ್ತಲ್ಲ ಅದನ್ನು. ಅಂದರೆ ಇದನ್ನು ನನಗೆ ಕೊಟ್ಟರು, ಈ ಕಲರ್ ನಿನ್ಗೆ ಇಷ್ಟ ಆಯ್ತಾ ಸೌಮ್ಯ, ಇದನ್ನು ತಗೋ, ಸರಿ ನಾನು ಅದನ್ನೇ ತಗೋತೀನಿ ಅಂತ ಅಂದ್ಬಿಟ್ಟು ತಗೊಂಡ್ರು ಪಾಪ ಅವರು. ಸೊ ಇದು ನನಗೆ ಇಷ್ಟ ಆಗಿತ್ತು ನಿಜವಾಗ್ಲೂ. ಅವರು ನೋಡಿದ್ರು ನಾನು ನೋಡಿದ್ರು, ನಮ್ಮದು ಇಬ್ಬರದು ಹೆಂಗಿರುತ್ತೆ ಅಂದರೆ ಕಾಂಬಿನೇಷನ್ ಯಾವಾಗ್ಲೂ ನಾವಿಬ್ಬರೇನಾದ್ರೂ ನೋಡಿ, ನಾನು ಯಾವುದನ್ನು ಇಷ್ಟಪಟ್ಟಿರ್ತೀನಿ ಅವ್ರಿಗೂ ಇಷ್ಟ ಆಗ್ಬಿಟ್ಟಿರುತ್ತೆ, ಇಲ್ಲ ಅವ್ರು ಇಷ್ಟಪಟ್ಟಿದ್ದು ನನಗೂ ಇಷ್ಟ ಆಗ್ಬಿಟ್ಟಿರುತ್ತೆ ಆ ಥರ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಕಡೆ ಹೋದಾಗ್ಲೂ ಒಂದೇ ಥರದ್ದಿದ್ದರೆ ಕೊಡಿ ಅಂತ ಕೇಳ್ತೀವಿ. ಬಟ್ ಸುದರ್ಶನಲ್ಲೆಲ್ಲ ಇದೆಲ್ಲ ಒಂದೊಂದು ಪೀಸೇ ಬರೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸರಿ ಅಂತ ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಇಬ್ರು ಓಕೆ ಅಂತೇಳಿ ವಿಲ್ಲಿಂಗಾಗೇ ತಗೊಂಡ್ವಿ. ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಸೈಡಲ್ಲಿ ಈ ಥರ ಸಣ್ಣ ಬಾರ್ಡರ್ ಇದೆ, ಈ ಕಡೆ ಸೈಡಲ್ಲಿ ಬಂದರೆ ಈ ಥರ ಫುಲ್ ದೊಡ್ಡ ಬಾರ್ಡ್ರ್ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಅಷ್ಟೇ ತಾಯಿಗೆ ಉಡಿಸಿರೋದು ಇಮ್ಯಾಜಿನೇಷನ್ನೇ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು, ಹೆಂಗಿರುತ್ತೆ ಅಂತೇಳಿ. ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ, ನಾನು ಆಲ್ರೆಡಿ ಹಳೆ ವ್ಲಾಗಲ್ಲಿ, ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಯಾವಾಗಲೂ ಪ್ರೀವಿಯಸ್ ಆಗೇ ತಂದಿಟ್ಕೊಬಿಡ್ತೀವಿ ಸೀರೆನ. ಅಂತಂದರೆ 1 ಮಂತ್ ಬಿಫೋರೇ ಹೋಗ್ಬಿಡ್ತಾ ಇದ್ವಿ ನಾವು, ಜೂನ್ ಟೈಮಲ್ಲೇ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಡ್ತಿದ್ವಿ, ಯಾಕಂದರೆ ಚಿಕ್ಕಪೇಟೆ ತುಂಬ ರಶ್ ಆಗಿತ್ತು ಅಂತೇಳಿ. ಬಟ್ ಈ ಸಾರಿ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಡಿಲೇ ಆಯಿತು ಎಲ್ಲನೂ, ಯಾವ ಕಾರಣಕ್ಕೆ ಅಂತೇಳಿ ನಾನು ಬ್ಯುಸಿ ಆಗಿಬಿಟ್ಟೆ, ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಅದಕ್ಕೋಸ್ಕರ ಹಿಂಗೆ ಮುಂದೂಡ್ತಾ ಹೋದರೆ ಸರಿ ಹೋಗಲ್ಲ. ಮತ್ತು ಬೇರೆ ಕೆಲಸ ಎಲ್ಲ ಇರುತ್ತಲ್ಲ, ಮನೆ ಕ್ಲೀನಿಂಗ್ ಮಾಡ್ಕೋಬೇಕು, ಅದಾದಮೇಲೆ ಮತ್ತು ರಿಟರ್ನ್ ಗಿಫ್ಟ್ಸು ಅದು ಇದು ಎಲ್ಲ ತಗೊಬರ್ಬೇಕು, ಅದು ಬೇರೆ ಇದೆ. ನಾನು ರಿಟರ್ನ್ ಗಿಫ್ಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ್ದು ತೊಗೊಂಡಿದ್ದೀನಿ, ಏನು ತಂದಿದ್ದೀನಿ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಅಂತೇಳಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ತಪ್ಪಿಸ್ದೆ ಮಾಡ್ತಾಯಿದ್ದೀನಿ ಅಂತಂದರೆ, ಏನೋ ಒಂಥರ ಪಾಸಿಟಿವ್ ವೈಬ್ಸು,
ಫಸ್ಟ್ ಇಯರಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಅಷ್ಟೇ, ಅದು ಮಾಡಿದಾಗಿಂದ ನನಗೇನೋ ಒಂಥರ ಒಳ್ಳೇದಾಗ್ತಾ ಇದೆ, ಆ ಥರ ಫೀಲಿಂಗೇ ಇದೆ ನನಗೆ. ಸೊ ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವರ್ಷ ಅಂತೂ ಏನು ಅನ್ಕೊಂಡ್ಬಿಟ್ಟಿದೆ ಅಂತಂದರೆ, ಅಯ್ಯೋ ನನಗೆ ರಜಾ ಸಿಗುತ್ತೋ ಬಿಡುತ್ತೋ, ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಆಡಿಟಿಂಗ್ ಬೇರೆ ಇದೆ. ಸೊ ಆ ಡೇಟು ಆವಾಗಲೇ ಬಿದ್ದುಬಿಟ್ರೆ ಹಬ್ಬ ಪೋಸ್ಟ್ಪೋನ್ ಆಗಿಬಿಡುತ್ತಲ್ಲ, ಅದೆಲ್ಲ ಮನಸ್ಸಲ್ಲಿತ್ತು. ಬಟ್ ಡೇಟು ಕನ್ಫರ್ಮ್ ಆಯಿತು, ಅದಕ್ಕೆ ರಿಲ್ಯಾಕ್ಸ್ ಆಗಿದೆ. ಮತ್ತು ಇವಾಗ ಪೋಸ್ಟ್ಪೋನ್ ಆಗೋಗಿದೆ ಡೇಟು, ಅದಕ್ಕೆ ಇನ್ನೂ ಭಯ ಆಗ್ತಾಯಿದೆ ಇವಾಗ. ಅದೇ ಮಂತಲ್ಲಿ ಮಂತ್ ಎಂಡಲ್ಲಿ ಆ ಥರ ಬಿದ್ದುಬಿಟ್ರೆ, ಹಬ್ಬದ ದಿನ 21 ಬಿದ್ದುಬಿಟ್ರೆ ಏನು ಮಾಡೋದು ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, 21 ಬಿದ್ದರೆ ನಾನು ಹಬ್ಬ ಮಾಡೋಕ್ಕಂತೂ ಆಗಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನನಗೆ. ದೇವರು ಲಕ್ಷ್ಮೀ ತಾಯಿ ನಮ್ಮ ಮನೆಯಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆ ಡೇಟಲ್ಲಿ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ದೇವ್ರ ಹತ್ರನೂ ಕೇಳ್ಕೊತಾನೆ ಇದ್ದೀನಿ, ತಾಯಿ ಯಾವತ್ತು ಮಾತ್ರ ಬರಬಾರ್ದಮ್ಮ ಡೇಟು, ಬೇರೆ ದಿನ ಬರಲಿ. ಅಂದರೆ ಆಡಿಟಿಂಗ್, ನಮ್ಮ ಹಾಸ್ಪಿಟ್ಲಿಗೆ ಆಡಿಟಿಂಗ್ ಬರ್ತಾಯಿದ್ದಾರೆ. ಸೊ ನನಗೆ ರಜಾ ಸಿಗಲ್ಲ ಅವತ್ತು, ಆ ಥರ ಕೇಳ್ಕೊತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ. ನೆಕ್ಸ್ಟ್ ಮಂತ್, ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ಗಂತೂ ಪೋಸ್ಟ್ಪೋನ್ ಆಗಿಬಿಟ್ರೆ ತುಂಬ ಬೆಸ್ಟ್. ಅಂತಂದರೆ ಆಗಸ್ಟ್ಗಲ್ಲ, ಜುಲೈಗೆ, ಅದಾದ ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಆದರೆ ಚೆನ್ನಾಗಿರುತ್ತೆ. ನೋಡಬೇಕು ಏನಾಗುತ್ತೆ ಅಂಥೇಳಿ. ಐ ಹೋಪ್ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ರಾಯರಿದ್ದಾರೆ ಅಂತೇಳಿ, ಲಕ್ಷ್ಮೀ ತಾಯಿನ ಎಲ್ಲರನ್ನೂ ಬೇಡ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಬನ್ನಿ ಇವಾಗ ಬಳೆ ತೋರಿಸ್ತೀನಿ. ಬಳೆ ಆ್ಯಕ್ಚುಲಿ ಫುಲ್ ಪ್ಯಾಕ್ ಆಗೋಗಿದೆ, ಬಟ್ ಇಟ್ಸ್ ಓಕೆ, ನಿಮಗೋಸ್ಕರ ಓಪನ್ ಮಾಡಿ ತೋರಿಸ್ತೀನಿ ನಾನು, ಮತ್ತೆ ಕವರ್ ಮಾಡ್ಕೊಬೋದು ಅಂತೇಳಿ. ಇಲ್ಲಿ ನಮ್ಮನೇಲಿ ಏನು ಅಂತಂತಂದರೆ, ಇದು ನಾನು ಇವಾಗ ಇಟ್ಟಿದ್ದೀನಿ ಅಂತಂದರೆ ಅದನ್ನು ಯಾರೂ ಮುಟ್ಟೋದಕ್ಕೆ ಹೋಗಲ್ಲ. ಅಂದರೆ ಜಾಸ್ತಿ ಜನನೂ ಇಲ್ಲ ಅಲ್ವಾ, ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ ಅಷ್ಟೇ. ಸೊ ಅವರು ಏನು ಮುಟ್ಟಕ್ಕೆ ಹೋಗಲ್ಲ. ಇವಳು ನನ್ನ ಮಗಳು ಅಷ್ಟೇ, ನಾನು ಬೈದ್ಬಿಡ್ತೀನಿ ಅಂತೇಳಿ ಬೈದಲ್ಲೇ ಇರ್ತಾಳೆ. ಸೊ ಅವಳು ಏನು ಮುಟ್ಟಲ್ಲ. ಪ್ಲೇನ್ ಬಳೆ ಬೇಡ ಅಂತ ಹೇಳ್ಬಿಟ್ಟು ಚುಕ್ಕಿ ಬಂದಿರುತ್ತಲ್ಲ ಅದೇ ಥರ ಬಳೆನೇ, ಸಿಂಪಲ್ ಬ್ಯಾಂಗಲ್ಸೇ ತಗೊಂಡಿರೋದು. ನೋಡ್ತಾ ಇರ್ಬೋದು, 1 2 3 4 ಕಲರ್ ಇದೆ. ಇದು 12 ಡಜನ್ ಇದೆ ಇದರಲ್ಲಿ. ಇದಕ್ಕೆ 200 ರೂಪೀಸ್ ಅಷ್ಟೇ. ಇದನ್ನೇ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದಿದ್ದು. ಇದನ್ನೇ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದಿದ್ದು. ಬರೀ 200 ರೂಪೀಸ್ಗೆ ನಿಮಗೆ 12 ಡಜನ್ ಬಳೆ ಸಿಗ್ತಾ ಇದೆ ಅಂತೇಳಿ. ಸೊ ನೀವು ಏನಾದ್ರೂ ಬಳೆ ತಗೋಬೇಕು ಅಂತ ಹೇಳ್ತಾ ಇದ್ದರೆ ದಯವಿಟ್ಟು ಈ ಸ್ಟೋರ್ಗೆ ವಿಸಿಟ್ ಮಾಡಿ, ನಿಜವಾಗ್ಲೂ ವರ್ತ್. ಒಂದು ಸ್ಕೈ ಬ್ಲೂ ಕಲರ್ ಇದೆ, ಒಂದು ಫುಲ್ ಡಾರ್ಕ್ ಮರೂನ್, ಗ್ರೀನ್ ಮತ್ತು ರೆಡ್, ಇಷ್ಟು ಕಲರ್ ಸಿಕ್ಕಿದೆ ನನಗೆ. ಆಲ್ರೆಡಿ ಗ್ರೀನ್ ಮತ್ತು ರೆಡ್ಡು ಸೀರೆ ಇರೋದ್ರಿಂದ ನಾನು ಲಕ್ಷ್ಮಿಗೆ ತೋರಿಸೋದಕ್ಕೂ ತುಂಬ ಈಸಿ ಆಗುತ್ತೆ. ಇಷ್ಟೊಂದು ಬಳೆ ಆ್ಯಕ್ಚುಲಿ 12 ಡಜನ್ ಯೂಸ್ ಆಗಲ್ಲ. ಇಟ್ಸ್ ಓಕೆ, ನೋಡೋಣ ಎಷ್ಟು ಯೂಸ್ ಆಗುತ್ತೆ ಅಂತೇಳಿ. ಇನ್ನು ಬಾಕಿದಿನ ನಾನು ತೊಟ್ಕೋಬೇಕಲ್ಲ, ಕೈ ತುಂಬ ಬಳೆ ಹಾಕೊಳ್ಳೋದು ಅಂದರೆ ನನಗಂತೂ ತುಂಬ ಇಷ್ಟ. ಬಟ್ ನನಗೆ ಉಲ್ಟಾ ಪ್ರೊಫೆಷನ್ ಸಿಕ್ಬಿಟ್ಟಿದೆ. ಫುಲ್ಲು ನಾನೇನು ಬಳೆ ಹಾಕೊಳ್ಳಂಗಿಲ್ಲ, ಒಂದೇ ರಿಂಗ್ ಹಾಕೋಬೇಕು, ಅದನ್ನು ವೆಡ್ಡಿಂಗ್ ರಿಂಗ್ ಅಷ್ಟೇ. ಮತ್ತು ಇಯರಿಂಗ್ಸು ಅಷ್ಟೇ, ದೊಡ್ಡದೆಲ್ಲ ಹಾಕ್ಕೊಳ್ಳಂಗಿಲ್ಲ ಆ ಥರ. ಬಟ್ ಮೇಕಪ್ ಮಾಡ್ಕೋಬೋದು, ಲಿಪ್ಸ್ಟಿಕ್ಕು ಅದೆಲ್ಲ ಕಂಪಲ್ಸರಿ, ಗ್ರೂಮಿಂಗ್ ಇರಲೇಬೇಕು ಆ ಥರ. ಸೊ ಅದಕ್ಕೋಸ್ಕರ ಅದಕ್ಕೂ ಯೂಸ್ ಆಗುತ್ತೆ. ಮುತ್ತೈದೆಯರಿಗೆಲ್ಲ ಕೊಟ್ಟು ಲಕ್ಷ್ಮೀ ತಾಯಿಗೆ ತೊಡಿಸಿ ನಾನು ತೊಡ್ಸ್ಕೊಳಕ್ಕೆ ಸರಿ ಆಗುತ್ತೆ ಅಂತೇಳಿ ತೊಗೊಂಡ್ಬಿಟ್ಟೆ ಫುಲ್ ಡಜನೇ. ಯಾಕಂದರೆ ಯೂಸು ಆಗುತ್ತೆ. ಮತ್ತು ಇವಾಗ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಬೇಕಾದ್ರೆ ಇದನ್ನೇ ಕೊಡ್ಬೋದು. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ವರ್ಷ ಅವ್ರು ಕೊಟ್ಟಿರೋದನ್ನು ಮತ್ತೆ ನೆಕ್ಸ್ಟ್ ಅವ್ರಿಗೆ ಎಕ್ಸ್ಚೇಂಜ್ ಮಾಡಿಕೊಡೋದು ಆ ಥರ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದ್ಸತಿ ಅವ್ರು ಕೊಟ್ಟಿರೋದನ್ನೇ ಮತ್ತೆ ಅವ್ರಿಗೆ ಹೋಯ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಆಲ್ಮೋಸ್ಟು ನಾನೇ ಬೇರೆ ಸಪ್ರೇಟ್ ತೊಗೊಂಡು ಕೊಡ್ತೀನಿ. ಸೊ ಇದಕ್ಕೆ 12 ಡಜನಿಗೆ 200 ರೂಪೀಸ್ ಅಷ್ಟೇ. ಸೂರ್ಯ ಬ್ಯಾಂಗಲ್ಸ್ ಅಂತ ಹೇಳಿ, ಒಂದ್ಸತಿ ನೀವು ಬಳೆಪೇಟೆಗೆ, ಚಿಕ್ಕಪೇಟೆಗೆ ಹೋದರೆ ಈ ಮಂತ್ ಹಬ್ಬ ಬರೋದಕ್ಕೂ ಮುಂಚೆ ವಿಸಿಟ್ ಏನಾದರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಳೆಪೇಟೆಯಲ್ಲಿ ಸೂರ್ಯ ಬ್ಯಾಂಗಲ್ಸ್ ಅಂತೇಳಿ ವಿಸಿಟ್ ಮಾಡಿ. ಅವ್ರು ನಿಜವಾಗ್ಲೂ ಹೋಲ್ಸೇಲಲ್ಲೆಲ್ಲ ಬಳೆ ಎಲ್ಲ ಕೊಡ್ತಾರಂತೆ. ನಾನು ವಿಚಾರಿಸಿದೆ, ಹೋಲ್ಸೇಲಲ್ಲಿ ಈ ಥರ ಏನಾದರೂ ಮಾಡ್ತೀವಿ ಅಂದರೆ ಕೊಡ್ತೀರಾ, ಬಿಸ್ನೆಸ್ ಏನಾದರೂ ಮಾಡಿದ್ರೆ ಹಂಗೆ ಹಿಂಗೆ ಅಂತೇಳಿ. ಸುಮ್ಮನೆ ಆ ಥರ ಪ್ಲ್ಯಾನ್ ಏನೂ ಇಲ್ಲ ಹಂಗಂತ ಕೇಳಿದೆ. ಅದಕ್ಕೆ ಅವರು ಹಾಂ ಮೇಡಮ್ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ನಾನು ಹಂಗೇ ಎನ್ಕ್ವೈರಿ ಮಾಡಿದೆ, ಪ್ರಮೋಷನ್ಸ್ಗೆಲ್ಲ ಬರ್ತಾರಾ, ಮಾಡೋಕ್ಕೆ ಬಿಡ್ತೀರಾ ಅಂತೇಳಿ. ಹೌದು ಬಿಡ್ತೀವಿ ಅಂತೇಳಿ, ನಿಮ್ಮ ನಂಬರ್ ಕೊಟ್ಟಿರಿ, ಸ್ಟಾಕ್ ಎಲ್ಲ ಬಂದಿಲ್ಲ, ಸ್ಟಾಕ್ ಬಂದ ತಕ್ಷಣವೇ ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್ ಅಂತ ಪಾಪ ನಂಬರು ತೊಗೊಂಡ್ರು. ತುಂಬ ಕೋಆಪ್ರೇಟಿವ್ ಆಗಿ, ಸರ್ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದ ತಕ್ಷಣ ಇವಾಗ ಬೇಡ ಮೇಡಮ್, ಖಾಲಿ ಇದೆ, ಬೇಕಾದ್ರೆ ಸ್ಟಾಕ್ ಬಂದಮೇಲೆ ಬಂದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ನಾನಂದೆ ಇಲ್ಲ ಸರ್, ಮತ್ತೆ ನಾವು ಬರೋದೆಲ್ಲ ಡೌಟು, ಇವಾಗ ಮಾಡ್ಕೊಂಬಿಡ್ತೀನಿ ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಅದನ್ನೇ ಲಾಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬ ಇಷ್ಟ ಆಯಿತು ಸೀರೆ ಮತ್ತು ಬಳೆ. ನಿಮಗೂ ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಮತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.